ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿಯ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಈಗ ಒಂದು 3 ಮಾವಿನಕಾಯಿನ ತೊಗೊಂಡೇನ್ರಿ. ಇಲ್ಲಿ ಕ್ಲೀನಾಗಿ ಮೊದಲೇ ಇವನ್ನ ತೊಳ್ಕೊಂಡು ಈ ರೀತಿ ಇಟ್ಕೊಂಡೇನು ನೋಡ್ರಿ. ನಾ ಮೊದಲು ಎಲ್ಲ ಒರೆಸ್ಕೊಂಡು ಇವಾಗ ಒಂದು 2 ಅಷ್ಟೇ ನಾ ತೊಗೊತೇನೆ ರೀ. ಈಗ ಈ ರೀತಿ ಕ್ಲೀನಾಗಿ ತೊಳ್ಕೊಂಡು ಅವನ್ನ ಒರೆಸ್ಕೊಂಡು ರೆಡಿ ಮಾಡ್ಕೊಂಡು ನಾವು ಇಟ್ಕೋಬೇಕಾಕೈತೆ ರೀ. ಈಗ ನಾವು ಒಂದು ಸಣ್ಣ ಕುಕ್ಕರ್ನಾಗ ಒಂದು 2 ಮಾವಿನಕಾಯಿನ ಹಾಕೊಂಡ್ಬಿಡೋಣ್ರಿ. ಇವಾಗ ಹಾಕಿ ಇದನ್ನ 3ರಿಂದ 4 ಸೀಟಿ ಮಾಡಿಸ್ಕೊಳ್ಬೇಕಾಕೈತೆ ರೀ. ಈಗ ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕ್ಬೇಕು ನೋಡ್ರಿ. ಮಾವಿನಕಾಯಿ ಪೂರ್ತಿ ಮುಳುಗು ಮಟ್ಟ ನೀರನ್ನು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ 3ರಿಂದ 4 ಸೀಟಿ ನಾವು ಮಾಡಿಸ್ಕೊಂಡು ಇಟ್ಕೋಬೇಕಾಕೈತಿ. ಸ್ವಲ್ಪ ಸಾಫ್ಟಾಗಿನ ಇವು ಕುದಿಬೇಕಾಕೈತೆ ರೀ ಮಾವಿನಕಾಯಿಗೆ. ಈಗ ಕುಕ್ಕರ್ದು ಮುಚ್ಚಳ ಮುಚ್ಕೊಂಡು ಬಿಟ್ಟುಣ್ರಿ. ಈಗ ಇದನ್ನ ಗ್ಯಾಸಿನ ಮೇಲೆ 3ರಿಂದ 4 ಸೀಟಿ ಮಾಡಿಸ್ಕೊಂಬಿಡೋಣ್ರಿ. ಈಗ 3ರಿಂದ 4 ಸೀಟಿ ನಾನು ಮಾಡಿಸ್ಕೊಂಡಿದ್ದು ಆಯ್ತು ನೋಡ್ರಿ. ಈಗ ಕುಕ್ಕರ್ದು ಮುಚ್ಚಳ ತಕ್ಕೊಂಬಿಡೋಣ್ರಿ. ಈಗ ನೋಡ್ರಿ ಎಷ್ಟು ಚಲೋ ತಂಗ ಕುದ್ದಾವ ಇವು ಮಾವಿನಕಾಯಿ. ಮ್ಯಾಗಿಂದ ಸಿಪ್ಪಿ ಸುದ ಈ ರೀತಿ ಓಪನ್ ಆಗ್ಯಾವ್ರಿ. ಈಗ ಬಿಸಿ ಇರೋದ್ರಿಂದನ ನೋಡಿಕೊಂಡು ಹೊರಗೆ ತಕ್ಕೋಬೇಕ್ರಿ ಇವನ್ನ. ಈ ರೀತಿ ನೋಡಿ ಹಣ್ಣಾಗ ಚಲೋ ತಂಗನ ಬೆಂದವ್ರಿ ಇವು. ಈಗ ಒಂದು ತಾಟಿಗೆ ಹಾಕಿ ಇವನ್ನ ಆರಾಕ್ ಬಿಟ್ಬಿಡೋಣ್ರಿ. ಸ್ವಲ್ಪ ಬಿಸಿ ಇರೋದ್ರಿಂದ ಸಿಪ್ಪಿ ಸುಲಿಯಾಕೆ ಬರೋದಿಲ್ಲವು. ಹಿಂಗಾಗಿ ಸ್ವಲ್ಪ ಆರಬೇಕ್ರಿ ಇವು ಮಾವಿನಕಾಯಿದು ಭಾಳ ಸುಡ್ತಾವು. ಹಿಂಗಾಗಿ ಸ್ವಲ್ಪ ತಾಟಿಗೆ ಇಟ್ಕೊಂಡು ಸ್ವಲ್ಪ ಆರೋ ಮಟ ಬಿಟ್ಟು ಬಿಡ್ಬೇಕ್ರಿ. ಈಗ ನೋಡಿರಿ ಚಲೋ ಹೊತ್ತಂಗೆ ಆರ್ಯಾವ. ಈಗ ಮ್ಯಾಗಿನ ಸಿಪ್ಪಿ ತೊಗೊಂಬಿಡೋಣ್ರಿ. ತೊಗೊಂಡು ಅದು ತಿರುಳು ಏನಿರ್ತೈತಲ್ಲ ಅಷ್ಟೇ ಬೇಕ್ರಿ ನಮ್ಗೆ. ಸಿಪ್ಪಿನ ಚೆಲ್ಬೇಕಾಕೈತಿ. ನಾವು ತಿರುಳು ಅಷ್ಟೇ ತೊಗೋಬೇಕಾಕೈತಿ. ಮಾವಿನಕಾಯಿ ತಿರುಳು ಹಿಂಗೆ ಹಿಂಡ್ಕೋಬೋದು. ಇಲ್ಲ ಅಂತಂದ್ರೆ ಸಿಪ್ಪಿ ಇರೋದು ಈ ರೀತಿ ತಕ್ಕೊಂಡು ಹಂಗಾರ ಮಾಡ್ಕೋಬೋದು. ಚಮಚದಿಂದ ಒಂದು ಸಣ್ಣ ಸ್ಪೂನ್ ತೊಗೊಂಡು ತಿರುಳನ್ನು ಮಾತ್ರ ತೊಗೋಬೋದು. ಈಗ ಸಿಪ್ಪಿ ನೋಡ್ರಿ ನೀಟಾಗಿ ಎಲ್ಲ ಸಿಪ್ಪಿನ ತೊಗೊಂಬಿಡ್ತೇನೆ ರೀ ನಾನೀಗ. ಈಗ ನೋಡ್ರಿ 2 ಸಿಪ್ಪಿ ತೊಗೊಂಡಿದ್ದು ಆಯ್ತು ರೀ. ಈಗ ಒಂದು ಸ್ಪೂನು ತೊಗೊಂಡು ಈ ರೀತಿ ಅದರದ್ದು ತಿರುಳನ್ನು ತೊಗೊಂಬಿಡೋಣ್ರಿ ನೀಟಾಗಿ. ನೋಡಿರಿ ಎಷ್ಟು ಚಲೋ ತಂಗ ಕುದ್ದಾವ, ಭಾಳ ಸಾಫ್ಟ್ ಆಗ್ಯಾವ. ಈಗ ಕೊಪ್ಪ ಇರುತ್ತಲ್ಲ ಅದನ್ನ ಚೆಲ್ಬಿಡೋಣ್ರಿ. 2 ಇದೇ ರೀತಿನ ತೊಗೊಂಬಿಡೋಣ್ರಿ ತಿರುಳನ್ನು. ಈಗ ಆಯ್ತು ನೋಡ್ರಿ. 2 ಮಾವಿನಕಾಯಿದ್ದು ಏನು ಕುದಿಸ್ಕೊಂಡಿದ್ದೆಲ್ಲ ಅದು ತಿರುಳನ್ನು ತೊಗೊಂಬಿಟ್ಟು ನಾನು ಈಗ ಒಗ್ಗರಣೆ ಹಾಕಿ ಕುದಿಸ್ಕೊಂಬಿಡೋಣ್ರಿ. ಒಂದು ಸಣ್ಣಂದ ಬಾಳಿಗೆ ಇಟ್ಕೊಂಡ್ರಿ. ಈಗ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಇದು ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡ್ರಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕ್ರಿ ಎಣ್ಣೆಯಾಗ, ಅಂದ್ರೆ ಟೇಸ್ಟಿ ಆಗಿರುತ್ತೆ ಒಗ್ಗರಣೆ. ಈಗ ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡ್ರಿ. ಈಗ ಸಾಸಿವೆ ಜೀರಿಗೆ ನೀಟಾಗಿ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಆಗ್ಬೇಕು ನೋಡ್ರಿ. ಅವು ಸಿಡಿಬೇಕವು. ಅದಾದ ನಂತರ ಒಂದು 1/4 ಚಮಚ ಮೆಂತ್ಯ ಕಾಳು ಹಾಕ್ಕೋಬೇಕ್ರಿ. ಮೆಂತ್ಯನ ಚಲೋ ಹೊತ್ತಂಗನ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಕತ್ತೆ ನಾವು. ಈಗ ಬೆಳ್ಳುಳ್ಳಿ ಹಾಕೋಣ. ಒಂದು ಬೆಳ್ಳುಳ್ಳಿ ತೊಗೊಂಡಿನಿ. ಅದನ್ನು ಭಾಳೇನ ಜಜ್ಕೋಕೆ ಹೋಗಿಲ್ರಿ ನಾನು, ಸ್ವಲ್ಪ ಹಂಗೆ ಜಜ್ಕೊಂಡು ಈಗ ಹಾಕ್ಕೊಂಡ್ರಿ. ಒಂದು ಬೆಳ್ಳುಳ್ಳಿ ತೊಗೊಂಡಿನಿ ನಾನು. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರಿ. ಒಂದು 1/4 ಚಮಚದಕ್ಕಿಂತ ಇನ್ನೂ ಕಡಿಮೆನ ಹಿಂಗೆ ಹಾಕೋಣ. ಒಗ್ಗರಣೆ ಒಳಗನ ಸ್ವಲ್ಪ ಒಗ್ಗರಣೆ ಒಳಗನ ಈ ರೀತಿ ಫ್ರೈ ಮಾಡೋದ್ರಿಂದ ಹಿಂಗನ ಸ್ಮೆಲ್ ಚಲೋ ಬರ್ತೈತಿ ಅದು. ಇವಾಗೇನ ನಾವು ಇಟ್ಕೊಂಡಿದ್ದೀವಲ್ಲ ರೀ ತಿರುಳನ್ನು, ಮಾವಿನಕಾಯಿ ತಿರುಳನ್ನು ಈಗ ಬಾಳಿಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಇದನ್ನ ಎಣ್ಣೆ ಒಳಗೆ ಚಲೋ ತಂಗ ಹುರ್ಕೊಂಬಿಡೋಣ್ರಿ. ಇದು ಫ್ರಿಜ್ನಾಗಿಂಟ್ರು 1 ತಿಂಗಳು 2 ತಿಂಗಳು ಇರ್ತೈತಿ. ಇದು ಹೊರಗಡೆ ಇಟ್ಟರೆ 1 ವಾರ ತನಕ ಇರ್ತೈತಿ ರೀ ಇದು. ಈಗ ಚಲೋ ಹೊತ್ತಂಗ ಎಣ್ಣೆ ಒಳಗನ ಇದನ್ನ ಕುದಿಸ್ಕೊಂಬಿಡೋಣ್ರಿ. ಇದು ಚಪಾತಿ ಜೊತೆ, ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ, ಅನ್ನ ಸಾಂಬಾರು ಜೊತೆ ಸೈಡಿ ಡಿಶ್ ಆಗು ಇದನ್ನ ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ರೀ ಇದು. ಮಾವಿನಕಾಯಿ ಸೀಸನ್ ಒಳಗೆ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂಕ್ರೂ ಬೇರೆ ಉಪ್ಪಿನಕಾಯಿನ ನೆನಪಾಗೋದಿಲ್ಲ ನಮ್ಗೆ, ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಉಪ್ಪಿನಕಾಯಿದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಗೊಜ್ಜು ಇದು ಹೌದ್ರಿ ಇದು.
ಮತ್ತು ಉಪ್ಪಿನಕಾಯಿಂದ ಮಾಡೋ ಉಪ್ಪಿನಕಾಯಿನೂ ಕೂಡ ಅನ್ಬೋದು. ಇದಕ್ಕೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ, ಜಾಮ್ ಗತೆನೇ ಇರ್ತೈತಿ ಇದು. ಈಗ ಉಪ್ಪು ಹಾಕಿದ ನಂತರ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಖಾರ ಹಾಕೊಂಡ್ರಿ, ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡ್ರನ್ನ ಹಾಕೊಂಬಿಡೋಣ್ರಿ. ಈಗ ಒಂದು 1/4 ಚಮಚ ಅರಿಶಿನ ಹಾಕೊಂಬಿಡೋಣ್ರಿ. ಈಗ ಕೆಂಪು ಖಾರದ ಪೌಡ್ರು ಅರಿಶಿನ ಹಾಕಿದ ನಂತರ ಎಣ್ಣೆ ಒಳಗೆ ಚಲೋ ತಂಗನ ಅದನ್ನು ಕುದಿಸ್ಕೊಂಬಿಡೋಣ್ರಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕದು, ಹೀಗಾಗಿ ಸ್ವಲ್ಪ ಕುದಿಸ್ಕೋಬೇಕಾಕೈತಿ. ಸಣ್ಣ ಉರಿಯಾಗನ ಇದನ್ನ ಮಾಡ್ಕೋಬೇಕ್ರಿ. ಎಲ್ಲವನ್ನು ಜೋರನ ಉರಿಯಾಗ ಮಾಡ್ಕೋಬಾರ್ದು, ಹೊತ್ತು ಹೋಗೋ ಚಾನ್ಸಸ್ ಇರ್ತೈತಿ. ಈಗ ನೋಡಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಈಗ ನೋಡಿರಿ ಸಣ್ಣ ಕಟೋರಿಯಿಂದ ಬೆಲ್ಲ ಹಾಕ್ಕೊಂಬಿಡೋಣ. ಅಂದ್ರೆ ಇದು ಒಂದು 4 ಚಮಚ ಇರ್ಬೋದು ರೀ ಇದು ಬೆಲ್ಲ. ಅಷ್ಟು ಹಾಕ್ಕೊಂಡೇನಿ. ಒಂದು ಸಣ್ಣದು ಜಾಮೂನು ಬಟ್ಲ ಇರ್ತೈತಲ್ಲ ಅದರಲ್ಲಿ ಹಾಕ್ಕೊಂಡ್ರಿ ನಾ ಬೆಲ್ಲನ. ಈಗ ಪ್ಲೇಟ್ ಮುಚ್ಚಿ 1 ನಿಮಿಷ ಇದನ್ನ ಬೇಯಕ್ಕೆ ಬಿಟ್ಬಿಡೋಣ್ರಿ. ಸ್ವಲ್ಪ ಬೆಲ್ಲ ಕರಿಬೇಕ್ರಿ ಅದು, ಅಲ್ಲಿ ತನಕನೂ ಸ್ವಲ್ಪ ಕುದಿಸ್ಕೋಬೇಕಾಕತಿ. ಈಗ ನೋಡಿ ಚಲೋ ತಂಗ ಕುದ್ದದ್ದಾಯ್ತು ರೀ. ಇದಾಗ ಮಾವಿನಕಾಯಿ ಗೊಜ್ಜು ಚಪಾತಿ ಜೊತೆ, ದೋಸೆ ಜೊತೆ, ಬಿಸಿ ಅನ್ನ ಸಾಂಬಾರು ಜೊತೆ, ಅನ್ನ ಸಾಂಬಾರು ಜೊತೆ ಸೂಪರಾಗಿರ್ತೈತೆ ರೀ ಇದು. ನೀವು ಕೂಡ ನಾ ಯಾವ ರೀತಿ ಮಾಡೇನಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದರ ರುಚಿ ನೋಡಿರಿ. ಇದು 1 ನಿಮಿಷ ಇದೇ ರೀತಿನ ಕುದಿಸ್ಕೋಬೇಕಾಕೈತೆ ರೀ. ಈಗ ನೋಡಿರಿ ರೆಡಿ ಆದಂಗೆ ಆಯ್ತು ಇವಾಗಿದೆ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.